ವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ಚೆಸ್ ಸ್ಟ್ರೀಟ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಎಂಎನ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ರು. ಪ್ರಕರಣ ಸಂಬಂಧ ಇಲ್ಲಿವರೆಗೂ 4 ವಿಚಾರಣೆ ಮುಂದುವರೆದಿದೆ. ಅವರಿಂದ ಸ್ಫೋಟಕಗಳು, ಬಾಂಬ್ ತಯಾರಿಕಾ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಅಂತ ತಿಳಿಸಿದ್ರು. ಜೊತೆಗೆ ಬಂಧಿತರಿಗೆ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕವಿರೋದು ಕಂಡು ಬಂದಿದೆ. ಸ್ಫೋಟಕಗಳನ್ನ ತಯಾರಿಸೋದ್ರಲ್ಲಿ ಬಂಧಿತರು ನಿಪುಣರಾಗಿದ್ರು ಅಂತಾನೂ ತಿಳಿಸಿದ್ರು. ಇದೇ ವೇಳೆ ಚರ್ಚ್ ಸ್ಟ್ರೀಟ್ ಸ್ಫೋಟಕ್ಕೂ ಬಂಧಿತರಿಗೂ ಮೇಲ್ನೋಟಕ್ಕೆ ಸಂಬಂಧವಿಲ್ಲ. ಬೇರೆ ಬೇರೆ ರಾಜ್ಯಗಳ ಪೊಲೀಸರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಬಂಧಿತ ಉಗ್ರರಿಂದ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕಲಾಗ್ತಿದೆ ಅಂತ ಎಂಎನ್ ರೆಡ್ಡಿ ತಿಳಿಸಿದ್ರು. ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಮತ್ತು ಬಾಂಬ್ಗಳ ತಯಾರಿಕೆ ಮಾಡುವಂತಹ ಒಂದು ವಸ್ತುಗಳೇನಿವೆ, ಪಾರ್ಟ್ಸ್ ಏನಿವೆ, ಅವುಗಳನ್ನು ನಾವು ಇವ್ರ ಕಡೆಯಿಂದ ಸೀಸ್ ಮಾಡಿದ್ದೇವೆ ಮತ್ತು ಅವುಗಳನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಬ್ಬರನ್ನ ಸಯೀದಿಯನ್ನೊಬ್ಬರನ್ನು ನಾವು ಮಂಗಳೂರಿನಿಂದ ನಿನ್ನೆ ಬಜ್ಪೆ ಏರ್ಪೋರ್ಟ್ನಿಂದ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದೇವೆ ಮತ್ತು ಅವ್ರನ್ನ ಇಲ್ಲಿ ತಂದಿದ್ದೇವೆ. ಇಲ್ಲಿ ತನಕ ತನಿಖೆಯ ಆಧಾರದ ಮೇಲೆ ಹೇಳಬೇಕಾದ್ರೆ ಇವರೆಲ್ಲರೂ ಕೂಡ ಒಂದು ಉಗ್ರರ ಜಾಲದಲ್ಲಿ ಭಾಗಿಗಳಾಗಿದ್ರು ಅಂತ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ. ಸ್ಫೋಟಕ ವಸ್ತುಗಳಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಶೇಖರಣೆ ಮಾಡುವಂಥದ್ದು, ಅವುಗಳನ್ನು ಜೋಡಿಸಿ ತಯಾರು ಮಾಡುವಂಥದ್ದು ಮತ್ತು ಅವುಗಳನ್ನು ಕೆಲವರಿಗೆ ಹಸ್ತಾಂತರಿಸೋದು, ಈ ಕೆಲಸಗಳನ್ನು ಈ ಗುಂಪಿನಲ್ಲಿರ್ತಕ್ಕಂಥವರು ಮಾಡ್ತಾ ಇದ್ರು ಎಂಬ ವಿಷಯವನ್ನು ನಮಗೆ ಈಗಾಗಲೇ ಖಚಿತ ಆಗ್ತಾ ಇದೆ. ವಿಷಯಗಳೆಲ್ಲ ಕೂಡ ನಾನು ಈಗಾಗಲೇ ಒಂದು ಮೇಲ್ನೋಟವಾಗಿ ಮತ್ತು ಒಂದು ಜನರಲ್ ರೀತಿಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಇರ್ತಕ್ಕಂಥ ವಿವರಗಳೇನಿವೆ ಅವುಗಳನ್ನ ನಾವು ಈಗಾಗಲೇ ತಾನೇ ಇನ್ವೆಸ್ಟಿಗೇಷನ್ನಲ್ಲಿ ಹೊರ ತೆಗಿತಾ ಇದ್ದೀವಿ. ಅವುಗಳನ್ನ ನಾವು ತೆಗೆದ ನಂತರ ಸಂಪೂರ್ಣವಾದ ಮಾಹಿತಿ ವಿವರಗಳ ಜೊತೆಗೆ ನಿಮಗೆ ನಾನು ಆಮೇಲೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಶಂಕಿತ ಉಗ್ರರನ್ನ ನಾವೇನು ಅರೆಸ್ಟ್ ಮಾಡಿದ್ದೇವೆ, ಅವರ ಬಳಿಯಲ್ಲಿ ನಮಗೆ ಯಾವುದೂ ವಸ್ತುಗಳು ಸಿಗಲಿಲ್ಲ.